ಹೊಸ ವರ್ಷದಲ್ಲಿ 12 ರಾಶಿಗಳ ಹಣಕಾಸು, ವೃತ್ತಿ, ವಿದೇಶ ಪ್ರಯಾಣ, ಸರ್ಕಾರಿ ನೌಕರಿ, ಹೂಡಿಕೆ ಭವಿಷ್ಯ ಹೇಗಿರಲಿದೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮೊದಲು ನೀವು ಕೂಡ ರಾಘವೇಂದ್ರ ಸ್ವಾಮಿಯ ಭಕ್ತರಾಗಿದ್ದರೆ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಓಂ ರಾಘವೇಂದ್ರ ಸ್ವಾಮಿ ಎಂದು ಕಮೆಂಟ್ ಮಾಡಿ. ನಾವೆಲ್ಲರೂ 2026ನೇ ವರ್ಷಕ್ಕೆ ಕಾಲಿಡಲಿದ್ದೇವೆ. ಅದಕ್ಕಾಗಿ ಇನ್ನು ಕೇವಲ 2 ವಾರಗಳು ಮಾತ್ರ ಬಾಕಿ ಉಳಿದಿದೆ. ಪ್ರತಿ ವರ್ಷವೂ ಎಲ್ಲರಿಗೂ ವಿಭಿನ್ನ ಲಾಭಗಳನ್ನು ತರುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026 ಒಂದು ವಿಶೇಷ ವರ್ಷ. ವಿಶೇಷವಾಗಿ ಕೆಲವು ರಾಶಿಗಳಿಗೆ ಇದು ಹಣಕಾಸಿನ ವಿಷಯದಲ್ಲಿ ಅನೇಕ ಲಾಭಗಳನ್ನು ತರಲಿದೆ. 2026ರಲ್ಲಿ ಅನೇಕ ಗ್ರಹಗಳ ಸ್ಥಾನಗಳು ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತವೆ. ಆರ್ಥಿಕ ಪರಿಸ್ಥಿತಿಯ ವಿಷಯದಲ್ಲಿ ಇದು ಅನೇಕ ಜನರಿಗೆ ಅಧಿಕ ಲಾಭಗಳನ್ನು ನೀಡುವುದು. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೊಸ ವರ್ಷ ಮೇಷರಾಶಿಯಿಂದ ಮೀನರಾಶಿಯವರೆಗೆ 12 ರಾಶಿಗಳ ಹಣಕಾಸು ಭವಿಷ್ಯ ಹೇಗಿದೆ? 2026 ಮೇಷರಾಶಿಯವರಿಗೆ ಆರ್ಥಿಕವಾಗಿ ತುಂಬ ವಿಶೇಷ ವರ್ಷವಾಗಿರುತ್ತದೆ. ಗುರುವಿನ ಆಶೀರ್ವಾದ ನಿಮಗೆ ಸಮೃದ್ಧಿ ಜೀವನವನ್ನು ತರುವುದು. ಅಲ್ಲದೆ ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲವಾಗಿರಿಸುತ್ತದೆ. ಆದರೆ 12ನೇ ಮನೆಯಲ್ಲಿ ಶನಿಯ ಪ್ರಭಾವ ಮತ್ತು 2ನೇ ಮನೆಯ ಮೇಲಿನ ಅದರ ಅಂಶವು ಹಣವನ್ನು ಉಳಿಸುವಲ್ಲಿ ಕೆಲವು ಅಡೆತಡೆಗಳನ್ನು ಉಂಟು ಮಾಡಬಹುದು. ಇದರ ಹೊರತಾಗಿ ನಿರಂತರವಾಗಿರುವ ನಿಮ್ಮ ಶ್ರಮ ನಿಮಗೆ ಆರ್ಥಿಕ ಅವಕಾಶಗಳು ಮತ್ತು ಆದಾಯವನ್ನು ಕೈ ಸೇರಿಸುತ್ತಾ ನಿಮ್ಮನ್ನು ವರ್ಷವಿಡೀ ಮುಂದುವರಿಸಿಕೊಂಡು ಹೋಗುತ್ತದೆ. ವೃಷಭ ರಾಶಿಯವರಿಗೆ ಹೊಸ ವರ್ಷ ಹೊಸ ಅವಕಾಶಗಳೊಂದಿಗೆ ಕೊನೆಗೊಳ್ಳಲಿದೆ. ಅಂದರೆ 2026 ವರ್ಷದ ಮೊದಲಾರ್ಧದಲ್ಲಿ ವೆಚ್ಚಗಳು ಹೆಚ್ಚಿರಬಹುದು. ಗುರುವಿನ ಹಿಮ್ಮುಖ ಚಲನೆ ಮತ್ತು ರಾಹುವಿನ ಪ್ರಭಾವದಿಂದಾಗಿ ಉಳಿತಾಯ ಕಷ್ಟಕರವಾಗಬಹುದು ಮತ್ತು ಅನಗತ್ಯ ವೆಚ್ಚಗಳು ಹೆಚ್ಚಾಗಲಿದೆ. ಆದರೆ ಚಿಂತಿಸುವ ಅಗತ್ಯವಿಲ್ಲ, ಯಾಕೆಂದರೆ ವರ್ಷದ ದ್ವಿತೀಯಾರ್ಧದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಅನಿರೀಕ್ಷಿತ ಲಾಭವನ್ನು ನೀವು ಪಡೆಯುವಿರಿ. ವೃತ್ತಿಪರ ಪ್ರಗತಿ, ಆರ್ಥಿಕ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ವೃಷಭ ರಾಶಿಯವರಿಗೆ ಹೊಸ ವರ್ಷ ಹೊಸ ಅವಕಾಶಗಳೊಂದಿಗೆ ಕೊನೆಗೊಳ್ಳಲಿದೆ. ಅಂದರೆ 2026 ವರ್ಷದ ಮೊದಲಾರ್ಧದಲ್ಲಿ ವೆಚ್ಚಗಳು ಹೆಚ್ಚಿರಬಹುದು. ಗುರುವಿನ ಹಿಮ್ಮುಖ ಚಲನೆ ಮತ್ತು ರಾಹುವಿನ ಪ್ರಭಾವದಿಂದಾಗಿ ಉಳಿತಾಯ ಕಷ್ಟಕರವಾಗಬಹುದು ಮತ್ತು ಅನಗತ್ಯ ವೆಚ್ಚಗಳು ಹೆಚ್ಚಾಗಲಿದೆ. ಆದರೆ ಚಿಂತಿಸುವ ಅಗತ್ಯವಿಲ್ಲ, ಯಾಕೆಂದರೆ ವರ್ಷದ ದ್ವಿತೀಯಾರ್ಧದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಅನಿರೀಕ್ಷಿತ ಲಾಭವನ್ನು ನೀವು ಪಡೆಯುವಿರಿ. ವೃತ್ತಿಪರ ಪ್ರಗತಿ, ಆರ್ಥಿಕ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಈ ವರ್ಷ ಕರ್ಕಾಟಕ ರಾಶಿಯವರಿಗೆ ಆರ್ಥಿಕವಾಗಿ ಸಾಕಷ್ಟು ತೃಪ್ತಿಕರವಾಗಿರುತ್ತದೆ. ನೀವು ಸಂಪೂರ್ಣವಾಗಿ ತೃಪ್ತರಾಗದಿದ್ದರೂ ಅಥವಾ ಸುರಕ್ಷಿತವಾಗಿರದಿದ್ದರೂ ನಿಮ್ಮ ಒಟ್ಟಾರೆ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ. ಈ ವರ್ಷ ನೀವು ದುಬಾರಿ ವಸ್ತುಗಳಿಗೆ ಖರ್ಚು ಮಾಡಲು ಒಲವು ತೋರದಿರುವುದು ಉತ್ತಮ. ಎಲ್ಲ ಕಾರ್ಯಗಳಲ್ಲಿ ನಿಮ್ಮ ಮಧ್ಯಸ್ಥಿಕೆ ಬೇಡ. ಸ್ವಂತ ಲಾಭದಾಯಕ ಹುದ್ದೆ ಶುರು ಮಾಡುವುದರಿಂದ ಈ ವರ್ಷ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಅಲ್ಲದೆ ಉದ್ಯೋಗದಲ್ಲಿ ನಿಮ್ಮ ಯೋಜನೆಗಳು ಮೆಚ್ಚುಗೆ ಪಡೆಯುತ್ತವೆ. ಇದು ದುಪ್ಪಟ್ಟು ಲಾಭವನ್ನು ತಂದುಕೊಡಬಹುದು. ಈ ರಾಶಿಯ ಕೃಷಿಕರು, ಬ್ಯಾಂಕಿಂಗ್, ಬಡ್ಡಿ ವ್ಯವಹಾರ, ರೈಲ್ವೆ, ಸರ್ಕಾರಿ ಹುದ್ದೆ ಮಾಡುವವರಿಗೆ ಅನಿರೀಕ್ಷಿತ ಲಾಭ ಸಿಗಲಿದೆ. ಸಿಂಹ ರಾಶಿಯವರಿಗೆ ಈ ವರ್ಷ ಆರ್ಥಿಕವಾಗಿ ಸಾಕಷ್ಟು ತೃಪ್ತಿಕರವಾಗಿರುತ್ತದೆ. ವರ್ಷದ ಆರಂಭದಲ್ಲಿ ಕೆಲವು ಸಣ್ಣ ಆರ್ಥಿಕ ಅಡೆತಡೆಗಳು ಉಂಟಾಗಬಹುದಾದರೂ ಇಡೀ ವರ್ಷ ಆರ್ಥಿಕವಾಗಿ ಸುರಕ್ಷಿತವಾಗಿರುತ್ತದೆ. ರಾಹು ನಿಮ್ಮ ಆರ್ಥಿಕ ಗುರಿಗಳು ಮತ್ತು ಹೂಡಿಕೆಗಳಿಗೆ ಅಡ್ಡಿಯಾಗುತ್ತಾನೆ. ಆದರೆ ನೀವು ನಿಮ್ಮ ಪ್ರಯತ್ನಗಳನ್ನು ಬಿಡದೆ ಮುಂದೂಡುವುದು ದೀರ್ಘಾವಧಿಯ ಲಾಭವನ್ನು ನೀಡಲಿದೆ. ನಿಮ್ಮ ಶ್ರಮದ ಫಲವನ್ನು ನೀವು ಪಡೆಯುವಿರಿ. ಈ ರಾಶಿಯ ಶ್ರಮಿಕರಿಗೆ ಶುಭ ಗ್ರಹಗಳ ಅನುಗ್ರಹ ಸದಾ ಇರುವುದರಿಂದ ಗಾರ್ಮೆಂಟ್ಸ್, ಸಣ್ಣ ವ್ಯಾಪಾರ ಉದ್ಯಮ, ಕಾರ್ಮಿಕರು, ಕಾರ್ಖಾನೆ ನೌಕರರಿಗೆ ಶ್ರೀಮಂತರಾಗುವ ಯೋಗವಿದೆ. ಈ ವರ್ಷ ಕನ್ಯಾ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಏರಿಳಿತಗಳಿಂದ ಕೂಡಿರುತ್ತದೆ. ವರ್ಷದ ಆರಂಭದಲ್ಲಿ ಕೆಲವು ಅನಗತ್ಯ ಮತ್ತು ಅನಿರೀಕ್ಷಿತ ವೆಚ್ಚಗಳು ಉದ್ಭವಿಸಲಿವೆ. ಇದು ಉಳಿತಾಯದ ಮೇಲೆ ಪರಿಣಾಮ ಬೀರುವುದು. ವರ್ಷದ ದ್ವಿತೀಯಾರ್ಧದಲ್ಲಿ ಆದಾಯ ಮತ್ತು ಲಾಭ ಹೆಚ್ಚಾಗುವ ಸಾಧ್ಯತೆ ಇದ್ದರೂ ವೆಚ್ಚಗಳು ಇನ್ನೂ ಹೆಚ್ಚಿರುತ್ತವೆ. ಹೀಗಾಗಿ ಐಷಾರಾಮಿ ಜೀವನಕ್ಕಾಗಿ ಹಣ ವ್ಯಯಿಸುವುದು ನಷ್ಟಕ್ಕೆ ತಳ್ಳಬಹುದು. ಈ ರಾಶಿಯ ಸರ್ಕಾರಿ ಹುದ್ದೆಯನ್ನು ನಿರೀಕ್ಷೆ ಮಾಡುವವರಿಗೆ ಈ ವರ್ಷದಲ್ಲಿ ಬೇಡಿದ ಉದ್ಯೋಗಾವಕಾಶಗಳು ಬರುವ ಲಕ್ಷಣಗಳಿವೆ. ಅಲ್ಲದೆ ಹೊಸ ಮನೆ, ವಾಹನ ಖರೀದಿ ಹಾಗೂ ವಿದೇಶ ಪ್ರಯಾಣ ಮಾಡಲು ಅವಕಾಶಗಳು ಸಿಗಲಿವೆ. ಈ ವರ್ಷ ತುಲಾ ರಾಶಿಯವರಿಗೆ ಆರ್ಥಿಕವಾಗಿ ತೃಪ್ತಿಕರವಾಗಿರುತ್ತದೆ.
ಈ ವರ್ಷ ನಿಮ್ಮ ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನ ಇರುತ್ತದೆ. ಸಂಬಳ ಹೆಚ್ಚಳ, ವ್ಯವಹಾರ ಲಾಭಗಳು ಮತ್ತು ಅತ್ಯುತ್ತಮ ಹೂಡಿಕೆಯ ಅವಕಾಶಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತವೆ. ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ಬಗೆಹರಿಸುವ ಸಮಯ ಇದಾಗಿದೆ. ಸ್ವಂತ ಹುದ್ದೆಯನ್ನು ಶುರು ಮಾಡಲು ಕುಟುಂಬ ಹಾಗೂ ಸ್ನೇಹಿತರ ಸಹಕಾರ ಸಿಗಲಿದೆ. ಇದರ ಸದುಪಯೋಗ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಸದಾ ನೆಮ್ಮದಿ ನೆಲೆಸುವುದು ಗ್ಯಾರಂಟಿ. ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಅಸ್ಥಿರವಾಗಿರಬಹುದು. ಶನಿ ಮತ್ತು ರಾಹುವಿನ ಸ್ಥಾನಗಳು ಆರ್ಥಿಕ ಭದ್ರತೆಗೆ ಸವಾಲುಗಳನ್ನು ಒಡ್ಡಬಹುದು. ಹೆಚ್ಚಿದ ಆದಾಯ ಮತ್ತು ಲಾಭಗಳಿಗೆ ಉತ್ತಮ ಅವಕಾಶಗಳಿದ್ದರೂ ಅವು ತೃಪ್ತಿಕರವಾಗಿರುವುದಿಲ್ಲ. ಹೂಡಿಕೆ ಅವಕಾಶಗಳು ಸೀಮಿತವಾಗಿರುತ್ತವೆ. ಇದು ಕೆಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದರೆ ಗುರುವಿನ ವಿಶೇಷ ಅನುಗ್ರಹದಿಂದಾಗಿ ಹಿಂದೆಂದೂ ಕೇಳು ಕಂಡರಿಯದಷ್ಟು ಹಣದ ಹರಿವು ಹೆಚ್ಚಾಗಲಿದೆ. ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ನಿಧಾನವಾಗಿ ಕಡಿಮೆ ಮಾಡಲಿದೆ. ವಿದೇಶದಲ್ಲಿ ಹೂಡಿಕೆ ಮಾಡಲು ಇದು ಕೊಂಚ ಸಮಯ ಕಾಯಬೇಕಾಗುತ್ತದೆ. ಈ ವರ್ಷ ಧನು ರಾಶಿಯವರ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಬಲವಾಗಿರುತ್ತದೆ. ವೆಚ್ಚಗಳು ತುಂಬ ಕಡಿಮೆ ಇರಬಹುದು. ಇದರಿಂದಾಗಿ ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ. ಇದು ಸಂಪತ್ತನ್ನು ಹೆಚ್ಚಿಸುವುದು. ಈ ವರ್ಷ ಪ್ರಮುಖ ಆರ್ಥಿಕ ನಷ್ಟವನ್ನು ಸೂಚಿಸುವುದರಿಂದ ಜಾಗರೂಕರಾಗಿರಿ. ಅಲ್ಲದೆ ಈ ವರ್ಷ ಸ್ವಂತ ಹುದ್ದೆ ಶುರು ಮಾಡಲು ಅವಕಾಶಗಳು ಸಿಗಲಿವೆ. ಇದು ನಿಮ್ಮ ಆರ್ಥಿಕ ಜೀವನವನ್ನು ಸುಧಾರಿಸುವುದು ಅಲ್ಲದೆ ಸರ್ಕಾರಿ ಹುದ್ದೆ ನಿರೀಕ್ಷೆಯಲ್ಲಿರುವವರಿಗೆ ಹಲವಾರು ಮಾರ್ಗಗಳು ತೆರೆದುಕೊಳ್ಳಲಿವೆ. ಹಿಂದೆ ಮಾಡಿದ ಸಾಲವನ್ನು ತೋರಿಸುವಿರಿ. ಕೆಲಸ ಬದಲಾವಣೆಯ ನಿರೀಕ್ಷೆಯಲ್ಲಿರುವವರಿಗೆ ಬಯಸಿದಂತೆ ಕೆಲಸ ಸಿಗುವುದು ಅಲ್ಲದೆ ಹೊಸ ಮನೆ, ವಾಹನ, ಚಿನ್ನಾಭರಣ ಖರೀದಿಯ ಯೋಗವಿದೆ. ಈ ವರ್ಷ ಮಕರ ರಾಶಿಯವರಿಗೆ ಆರ್ಥಿಕ ಏರಿಳಿತಗಳಿಂದ ತುಂಬಿರುತ್ತದೆ. ವರ್ಷದ ಆರಂಭ ವೆಚ್ಚಗಳು ಮತ್ತು ಆದಾಯದ ವಿಷಯದಲ್ಲಿ ಸ್ವಲ್ಪ ನಿರಾಶಾದಾಯಕವಾಗಿರಬಹುದು. ನೀವು ನಿರೀಕ್ಷೆ ಮಾಡಿದಂತೆ ವರ್ಷದ ಕೆಲ ತಿಂಗಳುಗಳಿರುವುದಿಲ್ಲ. ವರ್ಷದ ದ್ವಿತೀಯಾರ್ಧವು ಕೆಲವು ಶುಭ ಸುದ್ದಿಗಳನ್ನು ತರಲಿದೆ. ವಿದೇಶದಲ್ಲಿ ಹೂಡಿಕೆ ಮಾಡಲು ಅವಕಾಶಗಳು ಸಿಗಬಹುದು. ಸ್ವಂತ ಹುದ್ದೆಯನ್ನು ವಿಸ್ತರಿಸುವಿರಿ. ಆರ್ಥಿಕ ಜೀವನ ಸುಧಾರಣೆಯನ್ನು ಕಾಣುತ್ತಾ ಸಾಗಲಿದೆ. ಈ ರಾಶಿಯ ಕೃಷಿ, ಕಾರ್ಮಿಕರು, ವೈದ್ಯಕೀಯ, ಶೈಕ್ಷಣಿಕ, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭದಾಯಕ ವರ್ಷವಾಗಿದೆ. ಈ ವರ್ಷ ಕುಂಭ ರಾಶಿಯವರು ಒಟ್ಟಾರೆಯಾಗಿ ಸಮತೋಲಿತ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಿರುತ್ತಾರೆ. ವರ್ಷದ ಆರಂಭವು ಧನಾಗಮನಕ್ಕೆ ಸ್ವಲ್ಪ ನಿಧಾನವಾಗಿರಬಹುದು. ಹೆಚ್ಚಿನ ಗಳಿಕೆಯ ಅವಕಾಶಗಳಿರುವುದಿಲ್ಲ. ಆದರೆ ಆರ್ಥಿಕ ಸ್ಥಿರತೆ ಉಳಿಯುತ್ತದೆ. ಯಾವುದೇ ಹಣಕಾಸು ನಿರ್ವಹಣೆಯ ತೊಂದರೆಗಳನ್ನು ತಡೆಯುತ್ತದೆ. ಈ ಸಮಯದಲ್ಲಿ ನೀವು ಮಾಡುವ ಯೋಜನೆಗಳು ಭವಿಷ್ಯದಲ್ಲಿ ಲಾಭ ತಂದುಕೊಡುವುದು. ಹಿಂದೆಂದೂ ನೋಡಿರದ ಆರ್ಥಿಕ ಲಾಭವನ್ನು ನೀವು ಕಾಣುವಿರಿ. ನಿಮ್ಮ ಜೀವನದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ಅಲ್ಲದೆ ಮಾಡಿದ ಕಾರ್ಯಗಳು ಕೈಹಿಡಿದು ಇತರರಿಗೆ ಕೆಲಸ ಕೊಡಿಸುವ ಹಂತಕ್ಕೆ ನೀವು ಬೆಳೆಯಬಹುದು. ಇದು ನಿಮ್ಮ ಸ್ನೇಹ ಸಂಬಂಧವನ್ನು ಸುಧಾರಿಸಲಿದೆ. ಮೀನರಾಶಿಯವರಿಗೆ ಆರ್ಥಿಕವಾಗಿ ತೃಪ್ತಿದಾಯಕ ವರ್ಷವಾಗಿದೆ. ಈ ವರ್ಷ ಕೆಲವು ವೆಚ್ಚಗಳಿದ್ದರೂ ಆದಾಯ ಅಥವಾ ಉಳಿತಾಯದಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳಿರುವುದಿಲ್ಲ. ಇಡೀ ವರ್ಷ ಆರ್ಥಿಕ ಜೀವನ ಸಮತೋಲಿತವಾಗಿರುತ್ತದೆ. ಉದ್ಯೋಗ ಸ್ಥಳದಲ್ಲಿ ನೆಮ್ಮದಿಯ ವಾತಾವರಣ ಇರುವುದು. ಹೂಡಿಕೆ ಹಾಗೂ ಪಿತ್ರಾರ್ಜಿತ ಆಸ್ತಿಯಿಂದ ಸಂಪತ್ತು ದ್ವಿಗುಣವಾಗಲಿದೆ. ನಿಮ್ಮ ಲಗ್ನ ಸ್ಥಾನದಲ್ಲಿ ಶನಿ ಇರುವುದರಿಂದ ಹಣ ಆಗಮನಕ್ಕೆ ಕೊಂಚ ಅಡೆತಡೆಗಳನ್ನುಂಟು ಮಾಡಬಹುದು. ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡುವನ್ನು ಪಡೆಯುವಿರಿ. ನಿಮ್ಮ ಆದಾಯ ಹೆಚ್ಚಾಗುವ ಸಮಯ ಇದಾಗಿದೆ. ಆದರೆ ಎಲ್ಲದಕ್ಕೂ ತಾಳ್ಮೆಯಿಂದ ಇರುವುದು ತುಂಬಾ ಮುಖ್ಯ. ಇದರಲ್ಲಿ ನಿಮ್ಮ ರಾಶಿಯು ಇದ್ದರೂ ಇಲ್ಲದೇ ಇದ್ದರೂ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ಎಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.